ಅಧ್ಯಾಯ 5 ಮರಾಠರ ಏಳಿಗೆ. ಮೊಘಲರ ಅವನತಿಯು ಭಾರತದ ವಿವಿಧ ಭಾಗಗಳಲ್ಲಿ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಅವಕಾಶ ಕಲ್ಪಿಸಿತು. ಅವರಲ್ಲಿ ಮರಾಠರು ಪ್ರಮುಖರು. ಶಿವಾಜಿಯು ಮರಾಠರ ರಾಜ್ಯದ ಸ್ಥಾಪಕ. ಶಿವಾಜಿಯ ಆರಂಭಿಕ ಜೀವನ ನೋಡೋದಾದರೆ, ಶಿವಾಜಿಯು ಸಾಮಾನ್ಯ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸಿದನು. ಹಲವು ಇತಿಹಾಸಕಾರರು ಅವನು ಜನಿಸಿದ ವರ್ಷ ಸಾಮಾನ್ಯ 1630 ಎಂದಿದ್ದಾರೆ. ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವನ ತಂದೆ ತಾಯಿಗಳು. ಶಹಾಜಿಯು ಸೇನಾ ಸರ್ದಾರನಾಗಿ ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವನ ತಂದೆ ತಾಯಿಗಳು. ಶಹಾಜಿಯು ಸೇನಾ ಸರ್ದಾರನಾಗಿ ಆರಂಭದಲ್ಲಿ ಅಹಮದ್ನಗರದ ಸುಲ್ತಾನ್ನಲ್ಲಿ ಮತ್ತು ನಂತರ ಬಿಜಾಪುರ ಆದಿಲ್ ಶಾಹಿ ಸುಲ್ತಾನ್ನಲ್ಲಿ ಸೇವೆ ಸಲ್ಲಿಸಿದನು. ಶಹಾಜಿಗೆ ಪುನಾವನ್ನು ಜಹಾಗೀರನ್ನಾಗಿ ನೀಡಲಾಗಿತ್ತು. ಇದನ್ನು ಜೀಜಾಬಾಯಿ ನೋಡಿಕೊಳ್ತಿದ್ಲು. ಆದರೆ ಶಹಾಜಿಯು ಅವನ ಮತ್ತೊಂದು ಜಹಾಗೀರಾಗಿದ್ದ ಬೆಂಗಳೂರಿನಲ್ಲಿ ನೆಲೆಸಿದನು. ಧೈರ್ಯ ಮತ್ತು ಧರ್ಮಶ್ರದ್ಧೆಯ ಸ್ವಭಾವದ ಮಹಿಳೆಯಾಗಿದ್ದ ಜೀಜಾಬಾಯಿ ತನ್ನ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮ ಮತ್ತು ಶೌರ್ಯಗಳನ್ನು ತುಂಬಿದಳು. ಅವಳು ತನ್ನ ಮಗನಿಗೆ ರಾಮಾಯಣ, ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ಲು. ಇದು ಅವನನ್ನು ಧೈರ್ಯವಂತನಾಗಿ ಮಾಡಿತು. ದಾದಾಜಿ ಕೊಂಡದೇವನು ಶಿವಾಜಿಯ ವಿದ್ಯಾಗುರು ಮತ್ತು ಮಾರ್ಗದರ್ಶಕನಾಗಿದ್ದನು. ಅವನು ಶಿವಾಜಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳ ತರಬೇತಿ ನೀಡಿದನು. ಶಿವಾಜಿಯು ಸಂತರಾದ ರಾಮದಾಸ್ ಮತ್ತು ತುಕಾರಾಮರಿಂದಲೂ ಸಹ ಪ್ರಭಾವಿತನಾಗಿದ್ದನು. ಗುಡ್ಡಗಾಡುಗಳಲ್ಲಿ ಜೀವಿಸುತ್ತಿದ್ದ ಮಾವಳಿಯರು ಶಿವಾಜಿಯ ಸ್ನೇಹಿತರು ಮತ್ತು ಅನುಯಾಯಿಗಳಾದರು. ಶಿವಾಜಿಯ ಸಾಧನೆಗಳಲ್ಲಿ ಯುದ್ಧಗಳನ್ನು ನೋಡೋದಾದರೆ, ಶಿವಾಜಿಯು 20ನೇ ವಯಸ್ಸನ್ನು ತಲುಪುವುದಕ್ಕಿಂತ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿದನು. ಮಾವಳಿಯರ ನೆರವಿನಿಂದ ಅವನು ತೋರಣಕೋಟೆಯನ್ನು ವಶಪಡಿಸಿಕೊಂಡನು. ಇವನು ಚಿಕಾನ್ ಕೊಂಡನ, ಸಿಂಹಗಡ ಮತ್ತು ಪುರಂದರ ಮುಂತಾದ ಅನೇಕ ಕೋಟೆಗಳನ್ನು ಬಿಜಾಪುರದ ಸುಲ್ತಾನನಿಂದ ಗೆದ್ದುಕೊಂಡನು. ಭಾರೀ ನಷ್ಟಗಳನ್ನು ಅನುಭವಿಸಿದ ಬಿಜಾಪುರದ ಸುಲ್ತಾನನನ್ನು ಶಹಾಜಿಯನ್ನು ಬಂಧಿಸಿದನು. ಶಿವಾಜಿಯು ತನ್ನ ರಾಜನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆಗೊಳಿಸಿಕೊಂಡನು. ನಂತರ ಶಿವಾಜಿಯು ತನ್ನ ಗಮನವನ್ನು ಕೊಂಕಣ ತೀರದ ಕಡೆ ಹರಿಸಿ ಜಾವಳಿ ಪ್ರದೇಶವನ್ನು ಆಕ್ರಮಿಸಿದನು. ಇಲ್ಲಿ ಅವನು ಪ್ರತಾಪ್ಗಢ ಎಂಬ ಹೊಸ ಕೋಟೆಯನ್ನು ನಿರ್ಮಿಸಿದನು. ನೆಕ್ಸ್ಟ್, ಶಿವಾಜಿ ಮತ್ತು ಅಫ್ಜಲ್ ಖಾನ್. ಸಾಮಾನ್ಯ 1659ರಲ್ಲಿ ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ಶಿವಾಜಿಯು ಸೈನಿಕ ಚಟುವಟಿಕೆಗಳನ್ನು ಮುಂದುವರಿದವು. ಇದರಿಂದಾಗಿ ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನನು ಅಫ್ಜಲ್ ಖಾನನ್ನು ಕಳಿಸಿದನು. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರ ಸುಲ್ತಾನ ಅಫ್ಜಲ್ ಖಾನನ್ನು ಕಳಿಸ್ತಾನೆ. ಶಿವಾಜಿಯು ತುಂಬ ಚತುರತೆ ಅಂದರೆ ವ್ಯಾಘ್ರಣಕವೆಂಬ ಆಯುಧದ ಸಹಾಯದಿಂದ ಅವನನ್ನು ಕೊಂದು ಅವನ ಬಿಡಾರಗಳನ್ನು ಲೂಟಿ ಮಾಡಿದನು. ಸಾಮಾನ್ಯ 1660 ದಿಲ್ಲಿ 1661ರಲ್ಲಿ ಬಿಜಾಪುರದ ಸುಲ್ತಾನನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆ ನೀಡಿದನು. ನೆಕ್ಸ್ಟ್, ಶಿವಾಜಿ ಮತ್ತು ಔರಂಗಜೇಬನಿಗೆ ಸೇರಿದ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ಗೆದ್ದುಕೊಂಡನು. ಶಿವಾಜಿಯ ಆಕ್ರಮಣ ತಡೆಯಲು ಔರಂಗಜೇಬ್ ಶೈಸ್ತ ಖಾನನನ್ನು ದಖ್ಖನಿನ ನೂತನ ರಾಜ್ಯಪಾಲನಾಗಿ ನೇಮಿಸಿದನು. ಪುನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶ, ಕೊಂಕಣ ಮತ್ತು ಚಿಕಾನ್ ಕೋಟೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಶೈಸ್ತ ಖಾನನು ಯಶಸ್ವಿಯಾದನು. ನಂತರ ಶೈಸ್ತ ಖಾನನು ಶಿವಾಜಿಯು ತನ್ನ ಬಾಲ್ಯ ಜೀವನವನ್ನು ಕಳೆದ ಪುನಾದ ಮನೆಯಲ್ಲೇ ಬಂದು ನೆಲೆಸಿದನು. ಸಾಮಾನ್ಯ 1663ರಲ್ಲಿ ಕೆಲವೇ 100 ಸೈನಿಕರೊಂದಿಗೆ ವಿವಾಹ ದಿಬ್ಬಣದವರಂತೆ ವೇಷ ಮರೆಸಿಕೊಂಡು ಶಿವಾಜಿಯು ಪುನಾ ನಗರವನ್ನು ಪ್ರವೇಶಿಸಿದನು. ಸುಲಭವಾಗಿ ಆ ಮನೆಯೊಳಗೆ ದಾರಿ ಕಂಡುಕೊಂಡ ಶಿವಾಜಿಯು ಶೈಸ್ತ ಖಾನನ ಮೇಲೆ ದಾಳಿ ಮಾಡಿದನು.
ಖಾನನು ತನ್ನ ಕೈಬೆರಳನ್ನು ಕಳೆದುಕೊಂಡು ಪಲಾಯನ ಮಾಡಿದನು. ಇದು ಶಿವಾಜಿಯ ಖ್ಯಾತಿಯನ್ನು ಹೆಚ್ಚಿಸಿತು. ನೆಕ್ಸ್ಟ್, ಸೂರತ್ ಮೇಲಿನ ದಾಳಿ. ಪಶ್ಚಿಮ ತೀರದಲ್ಲಿ ಸಂಪದ್ಭರಿತ ಬಂದರಾಗಿದ್ದ ಸೂರತ್ನ ಮೇಲೆ ಸಾಮಾನ್ಯ ಶಕ 1664ರಲ್ಲಿ ಶಿವಾಜಿಯು ದಾಳಿ ಮಾಡಿ ಅದನ್ನು ಕೊಳ್ಳೆ ಹೊಡೆದನು. ಇದರಿಂದ ಶಿವಾಜಿಯು 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದನು. ಯಾವುದ್ರ ಮೇಲೆ? ಸೂರತ್ ಮೇಲೆ ದಾಳಿ ಮಾಡಿ 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸ್ತಾನೆ. ಮೊಘಲರನ್ನು ಬೆಂಬಲಿಸಿದ್ದ ಇಂಗ್ಲಿಷರನ್ನು ಹಿಮ್ಮೆಟ್ಟಿಸಿದನು. ಮೊಘಲ್ ಸೈನ್ಯದ ಆಗಮನ ಸುದ್ದಿ ತಿಳಿದ ಶಿವಾಜಿಯು ಸೂರತ್ನಿಂದ ಪಲಾಯನ ಮಾಡಿದನು. ನೆಕ್ಸ್ಟ್, ಶಿವಾಜಿಯ ವಿರುದ್ಧ ಔರಂಗಜೇಬನು ರಾಣಾ ಜೈಸಿಂಗ್ನನ್ನು ಕಳುಹಿಸಿದನು. ತನ್ನ ಮಿಂಚಿನ ದಾಳಿಗಳ ಮೂಲಕ ಜೈಸಿಂಗ್ನು ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು. ಸಾಮಾನ್ಯ ಶಕ 1665ರಲ್ಲಿ ಸಹಿ ಹಾಕಲಾದ ಪುರಂದರ ಒಪ್ಪಂದದಂತೆ 1665ರಲ್ಲಿ ಸಹಿ ಹಾಕಲಾದ ಪುರಂದರ ಒಪ್ಪಂದದಂತೆ ಶಿವಾಜಿಯು 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಿದ ಮತ್ತು 12 ಕೋಟೆಗಳನ್ನು ಮಾತ್ರ ತನ್ನಲ್ಲಿ ಉಳಿಸಿಕೊಂಡನು. ಔರಂಗಜೇಬನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಲು ಒಪ್ಪಿಕೊಂಡನು. ಶಿವಾಜಿಯ ಮಗ ಸಂಭಾಜಿಯನ್ನು 5,000 ಮನ್ಸಬ್ದಾರನನ್ನಾಗಿ ನೇಮಕ ಮಾಡಬೇಕೆಂದು ನಿರ್ಧರಿಸಲಾಯಿತು. ಶಿವಾಜಿಯ ಮಗ ಸಂಭಾಜಿಯನ್ನು 5,000 ಮನ್ಸಬ್ದಾರನ್ನಾಗಿ ನೇಮಕ ಮಾಡಬೇಕೆಂದು ನಿರ್ಧರಿಸಲಾಯಿತು. ಜೈಸಿಂಗ್ನ ಒತ್ತಾಯದ ಮೇರೆಗೆ ಶಿವಾಜಿಯು ಆಗ್ರಾದಲ್ಲಿನ ಮೊಘಲ್ ಆಸ್ಥಾನಕ್ಕೆ ಭೇಟಿ ನೀಡಿದನು. ಜೈಸಿಂಗ್ನ ಒತ್ತಾಯದ ಮೇರೆಗೆ ಶಿವಾಜಿಯು ಆಗ್ರಾದಲ್ಲಿನ ಮೊಘಲರ ಆಸ್ಥಾನಕ್ಕೆ ಭೇಟಿ ನೀಡಿದನು. ಆದರೆ ಔರಂಗಜೇಬನು ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧನದಲ್ಲಿಟ್ಟನು. 1666ರಲ್ಲಿ ಶಿವಾಜಿಯು ಅನಾರೋಗ್ಯವಂತನಂತೆ ನಟಿಸಿ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ಕಳುಹಿಸುತ್ತಿದ್ದನು. ಶಿವಾಜಿಯು ಅನಾರೋಗ್ಯವಂತೆ ನಟಿಸಿ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ಕಳುಹಿಸುತ್ತಿದ್ದುದನ್ನು ಅವಕಾಶ ನೋಡಿ ಬುಟ್ಟಿಯಲ್ಲಿ ಅಡಗಿಕೊಂಡು ಸಂಭಾಜಿಯೊಂದಿಗೆ ತಪ್ಪಿಸಿಕೊಂಡನು. ಅವನು ಸನ್ಯಾಸಿಯ ವೇಷದಲ್ಲಿ ತನ್ನ ರಾಜ್ಯ ತಲುಪಿದನು. ನಂತರ ಶಿವಾಜಿಯು 2 ಬಾರಿ ಸೂರತ್ತನ್ನು ಲೂಟಿ ಮಾಡಿದನು. ಅಲ್ಲದೆ ಹಿಂದೆ ಮೊಘಲರಿಗೆ ಬಿಟ್ಟುಕೊಟ್ಟಿದ್ದ ಎಲ್ಲ ಕೋಟೆಗಳನ್ನು ಅವನು ಮರುವಶಪಡಿಸಿಕೊಂಡನು. ಔರಂಗಜೇಬನಿಗೆ ಅವನನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಶಿವಾಜಿಯ ಕಿರೀಟಧಾರಣೆ. ಶಿವಾಜಿಯು ಸಾಮಾನ್ಯ ಶಕ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆ ಮಾಡಿಕೊಂಡನು. ಇವನ ಪಟ್ಟಾಭಿಷೇಕವು ರಾಯಗಢ ಎಂಬಲ್ಲಿ ವೈಭವ ಮತ್ತು ವೈದಿಕ ವಿಧಿಯಾಚರಣೆಗಳ ಪ್ರಕಾರ ನಡೆಯಿತು. ಇವನು ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊಂಡನು. ಕೆಲವು ಸಮಯದ ನಂತರ ಶಿವಾಜಿಯು ಹುಬ್ಬಳ್ಳಿ, ಚಿಂಜಿ ಮತ್ತು ವೆಲ್ಲೂರುಗಳನ್ನು ಆಕ್ರಮಿಸಿದನು. ತಂಜಾವೂರಿನ ರಾಜನಾಗಿದ್ದ ಅವನ ಮಲಸೋದರ ವೆಂಕೋಜಿಯನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡನು. ಶಿವಾಜಿಯು ಸಾಮಾನ್ಯ ಶಕ 1680ರಲ್ಲಿ ಮರಣ ಹೊಂದಿದನು. ನೆಕ್ಸ್ಟ್, ಶಿವಾಜಿಯ ಆಡಳಿತ ಪದ್ಧತಿ. ಕೇಂದ್ರ ಸರ್ಕಾರ. ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದ್ದಲ್ಲದೆ ತನ್ನ ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸಿದನು. ಇವನು ಸರ್ಕಾರದ ಏಕಮಾತ್ರ ಮುಖ್ಯಸ್ಥನಾಗಿದ್ದು ಎಲ್ಲ ಅಧಿಕಾರ ಅವನಲ್ಲೇ ಕೇಂದ್ರೀಕೃತವಾಗಿತ್ತು. ಇವನು ಮಂತ್ರಿಮಂಡಲವನ್ನು ರಚಿಸಿದನು. ಇದು 8 ಜನ ಮಂತ್ರಿಗಳನ್ನೊಳಗೊಂಡಿತ್ತು ಹಾಗೂ ಅವರನ್ನು ಅಷ್ಟಪ್ರಧಾನರೆಂದು ಕರೆಯಲಾಗುತ್ತಿತ್ತು. ಅದರಲ್ಲಿ ಅಷ್ಟಪ್ರಧಾನರಲ್ಲಿ ಮೊದಲನೆಯವನು ಪೇಶ್ವೆ. ಇವನು ಪ್ರಧಾನಮಂತ್ರಿ. ಜನರ ಯೋಗಕ್ಷೇಮ ಮತ್ತು ರಾಜ್ಯದ ಹಿತಗಳನ್ನು ನೋಡಿಕೊಳ್ಳುವುದು ಪೇಶ್ವೆಯ ಜವಾಬ್ದಾರಿಯಾಗಿತ್ತು. ನೆಕ್ಸ್ಟ್, ಎರಡನೇದು ಅಮಾತ್ಯ. ಇವನು ಹಣಕಾಸು ಮಂತ್ರಿ. 3 ಮಂತ್ರಿ. ಇವು ಇತಿಹಾಸಕಾರ. ಮಂತ್ರಿ ಇತಿಹಾಸಕಾರ. ರಾಜನ ದೈನಂದಿನ ಚಟುವಟಿಕೆಗಳ ದಿನಚರಿ ಇಡುವವನು ಮಂತ್ರಿ. 4ನೇದವ ಸುಮಂತ್. ಇವ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿ. 5 ಸಚಿವ. ಸಚಿವ ಏನು ಮಾಡ್ತಿದ್ದ? ರಾಜಪತ್ರ ವ್ಯವಹಾರಗಳನ್ನು ನೋಡಿಕೊಳ್ತಿದ್ದ. 6ನೇದು ಪಂಡಿತ್ ರಾವ್. ಇವ ದಾನಾಧ್ಯಕ್ಷ, ಅಂದರೆ ಎಲ್ಲ ಧಾರ್ಮಿಕ ವ್ಯವಹಾರಗಳ ಉಸ್ತುವಾರಿ ವಹಿಸಿಕೊಂಡಿದ್ದ. 7ನೇದು ಸೇನಾಪತಿ. ಇವ ಸರ್ ಇ ನೌಬತ್, ಸೈನ್ಯದ ಮುಖ್ಯ ದಂಡನಾಯಕ ಆಗಿದ್ದವ. ಸರ್ ಇ ನೌಬತ್ ಅನ್ನೋದು ಇದು ಸೇನಾಪತಿ ಹುದ್ದೆ, ಇದು ಸೈನ್ಯದ ಮುಖ್ಯ ದಂಡನಾಯಕ. 8ನೇದು ನ್ಯಾಯಾಧೀಶ, ಅಂದರೆ ಮುಖ್ಯ ನ್ಯಾಯಾಧೀಶ. ನಾಗರಿಕ ಮತ್ತು ಸೈನಿಕ ನ್ಯಾಯಗಳಿಗೆ ಜವಾಬ್ದಾರ. ಸರ್ಕಾರದಲ್ಲಿ 18 ಇಲಾಖೆಗಳಿದ್ದು ಅವು ವಿವಿಧ ಮಂತ್ರಿಗಳ ಉಸ್ತುವಾರಿಯಲ್ಲಿದ್ದವು.
ಅವರು ರಾಜನ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರಾಂತೀಯ ಸರ್ಕಾರ. ಶಿವಾಜಿಯು ತನ್ನ ರಾಜ್ಯವನ್ನು ಸ್ವರಾಜ್ಯ ಎಂದು ಕರೆಯಲಾಗಿದ್ದ 4 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದನು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸರ್ದೇಶ್ಮುಖ್ ಎಂಬ ರಾಜ್ಯಪಾಲನನ್ನು ನೇಮಿಸಲಾಗಿತ್ತು. ಸ್ವರಾಜ್ಯಗಳನ್ನು ಅನೇಕ ಪ್ರಾಂತ್ಯ ಅಂದರೆ ಜಿಲ್ಲೆಗಳ ಸಮೂಹವಾಗಿ ಪುನರ್ವಿಂಗಡಿಸಲಾಗಿತ್ತು. ಜಿಲ್ಲೆಗಳನ್ನು ದೇಶ್ ಎಂದು ಕರೆಯಲಾಗಿತ್ತು ಮತ್ತು ದೇಶ್ಮುಖ್ ಅಥವಾ ದೇಶಪಾಂಡೆ ಅದರ ಮುಖ್ಯಸ್ಥನಾಗಿದ್ದನು. ಅವುಗಳನ್ನು ಪರಗಣಗಳೆಂಬ ವಿಭಾಗಗಳನ್ನಾಗಿ ಮಾಡಲಾಗಿತ್ತು. ದೇಸಾಯಿ ಎಂಬ ಅಧಿಕಾರಿ ಇವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಗ್ರಾಮ ಸಭೆಯು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು. ಶಿವಾಜಿಯು ತನ್ನ ಅಧಿಕಾರಿಗಳಿಗೆ ಜಹಗೀರ್ ನೀಡುವ ಪದ್ಧತಿಯನ್ನು ರದ್ದುಪಡಿಸಿ ನಗದು ವೇತನ ಪಾವತಿಸಲಾರಂಭಿಸಿದನು. ಅಂದರೆ ಜಹಗೀರ್ ನೀಡುವ ಪದ್ಧತಿಯನ್ನು ರದ್ದುಗೊಳಿಸಿ ನಗದು ವೇತನ ನೀಡುವ ಪದ್ಧತಿಯನ್ನು ಪ್ರಾರಂಭಿಸಿದನು. ನೆಕ್ಸ್ಟ್, ಕಂದಾಯ ಪದ್ಧತಿ. ಭೂಮಿಯ ಫಲವತ್ತತೆ ಮತ್ತು ಉತ್ಪತ್ತಿಯನ್ನಾಧರಿಸಿ ಶಿವಾಜಿಯು ಭೂಮಿಯನ್ನು ವರ್ಗೀಕರಿಸಿದನು. ಭೂಕಂದಾಯವನ್ನು ಉತ್ಪನ್ನದ 30% ನಿಗದಿಗೊಳಿಸಿದನು, ಆದರೆ ನಂತರದಲ್ಲಿ ಅದನ್ನು 40% ಹೆಚ್ಚಿಸಿದನು. ಕಂದಾಯವನ್ನು ನಗದು ರೂಪದಲ್ಲಾಗಲಿ ಇಲ್ಲವೇ ಧಾನ್ಯ ರೂಪದಲ್ಲಾಗಲಿ ಪಾವತಿಸಬೇಕಿತ್ತು. ಕ್ಷಾಮ ಅಥವಾ ಯಾವುದೇ ಪ್ರಾಕೃತಿಕ ವಿಕೋಪಗಳಿದ್ದಾಗ ಭೂ ಕಂದಾಯವನ್ನು ಮನ್ನಾ ಮಾಡಲಾಗುತ್ತಿತ್ತು. ಗೆದ್ದ ಪ್ರದೇಶಗಳಿಂದ ಶಿವಾಜಿಯು ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ 2 ಪ್ರಮುಖ ತೆರಿಗೆ ಅಥವಾ ಸೈನಿಕ ಕಾಣಿಕೆಗಳನ್ನು ಸಂಗ್ರಹಿಸುತ್ತಿದ್ದನು. ನೆಕ್ಸ್ಟ್, ಚೌತ್. ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂಕಂದಾಯದಲ್ಲಿ 1/4 ಭಾಗವನ್ನು ಅವನಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿತ್ತು. ಇದಕ್ಕೆ ಪ್ರತಿಯಾಗಿ ಅವನು ಸೈನಿಕ ರಕ್ಷಣೆಯನ್ನು ನೀಡುತ್ತಿದ್ದನು. ಚೌತ್ ಅಂದರೆ ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂಕಂದಾಯದಲ್ಲಿ 1/4 ಭಾಗವನ್ನು ಅವನಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿತ್ತು. ಇದಕ್ಕೆ ಪ್ರತಿಯಾಗಿ ಅವರು ಏನು ಮಾಡಬೇಕಿತ್ತು? ಸೈನಿಕ ರಕ್ಷಣೆಯನ್ನು ನೀಡಬೇಕಿತ್ತು. ನೆಕ್ಸ್ಟ್, ಸರ್ದೇಶ್ಮುಖಿ. ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ 10% ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸರ್ದೇಶ್ಮುಖಿ ಎಂದು ಕರೆಯಲಾಗುತ್ತಿತ್ತು. ಸರ್ದೇಶ್ಮುಖಿ ಅಂದರೆ ಏನಿಲ್ಲ, ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ 10% ತೆರಿಗೆಯನ್ನು ನೇರವಾಗಿ ಶಿವಾಜಿ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸರ್ದೇಶ್ಮುಖಿ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಸೈನಿಕ ವ್ಯವಸ್ಥೆ. ಶಿವಾಜಿಯ ರಾಜ್ಯವು ಸೈನಿಕ ರಾಜ್ಯವಾಗಿತ್ತು. ಆದ್ದರಿಂದ ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ರಾಜನೇ ಸೈನ್ಯದ ಮುಖ್ಯಸ್ಥನಾಗಿದ್ದನು. ಸೇನಾಪತಿ ಅವನ ಅಧೀನದಲ್ಲಿದ್ದನು. ಶಿವಾಜಿಯ ಸೈನ್ಯವು ಕಾಲಾಳು, ಅಶ್ವಪಡೆ ಮತ್ತು ಪಿರಂಗಿ ಪಡೆ, ಒಂಟೆ ಮತ್ತು ಆನೆಗಳನ್ನು ಒಳಗೊಂಡಿತ್ತು. ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ಕಲೆಗಳಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗಿತ್ತು. ಸೈನಿಕರು ಮಹಿಳೆಯರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗುವಂತಿರಲಿಲ್ಲ. ಮಹಿಳೆಯರು, ವರ್ತಕರು, ಬ್ರಾಹ್ಮಣರು, ಹಸುಗಳು ಮತ್ತು ಕೃಷಿಕರನ್ನು ಸೈನಿಕರು ಕೆಟ್ಟದಾಗಿ ನಡೆಸಿಕೊಳ್ಳುವಂತಿರಲಿಲ್ಲ. ಕಾಲ್ದಳ ಮತ್ತು ಅಶ್ವದಳದಲ್ಲಿ ನಾಯಕರು, ಹವಲ್ದಾರರು, ಜುಮ್ಲಾದಾರರು, ಹಜಾರಿಗಳು ಮತ್ತಿತರ ವಿವಿಧ ಶ್ರೇಣಿಯ ಸೈನಿಕಾಧಿಕಾರಿಗಳು ಇದ್ದರು. ಶಿವಾಜಿಯು 200 ಹಡಗುಗಳನ್ನೊಳಗೊಂಡ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದನು. ಕಾನ್ಹೋಜಿ ಆಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳಪತಿಯಾಗಿದ್ದನಂತೆ. ಕಾನ್ಹೋಜಿ ಆಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳಪತಿಯಾಗಿದ್ದನು. ನೆಕ್ಸ್ಟ್, ನ್ಯಾಯಾಂಗ ಪದ್ಧತಿ. ರಾಜನೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು. ಗ್ರಾಮ ಪಂಚಾಯಿತಿಗಳು ನಾಗರಿಕ ಮೊಕದ್ದಮೆಗಳನ್ನು ಮತ್ತು ಜಿಲ್ಲಾ ಅಧಿಕಾರಿಗಳು ಹಾಗೂ ರಾಜ್ಯಪಾಲರು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಿದ್ದರು. ಗ್ರಾಮ ನ್ಯಾಯಾಲಯಗಳ ತೀರ್ಪಿಗೆ ರಾಜಮನ್ನಣೆ ಇತ್ತು. ರಾಜ್ಯ ಮತ್ತು ನ್ಯಾಯಾಧೀಶರು ಮೇಲ್ಮನವಿಗಳ ಬಗ್ಗೆ ಆಲಿಸುತ್ತಿದ್ದರು. ನ್ಯಾಯಾಧೀಶನು ನಾಗರಿಕ ಮತ್ತು ಸೈನಿಕ ನ್ಯಾಯ ನಿರ್ವಹಣೆಗೆ ಜವಾಬ್ದಾರನಾಗಿದ್ದನು. ಇದಿಷ್ಟು ಅಧ್ಯಾಯ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು. ಇಲ್ಲಿ ಪ್ರಶ್ನೆಗಳನ್ನು ಗಮನಿಸುವುದಾದರೆ, ಮರಾಠರ ರಾಜ್ಯ ಸ್ಥಾಪಕ ಯಾರು? ಶಿವಾಜಿ.
ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದವನ್ನು ಯಾವುದು? ಒಪ್ಪಂದವನ್ನು ಹೆಸರಿಸಿ ಅಂದರೆ ಪುರಂದರ ಒಪ್ಪಂದ 1665. ಶಿವಾಜಿಯ ಬಿರುದು ಯಾವುದು? ಛತ್ರಪತಿ. 1676ರಲ್ಲಿ ಅದು ಪಡಿತಾನೆ. ಶಿವಾಜಿ ಕಿರೀಟಧಾರಣೆಯಾದ ವರ್ಷ ಯಾವುದು? 1764. ಚೌತ್ ಅಂದರೆ 1/4 ಕೊಡೋದು, ತೆರಿಗೆ ಅದು. ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸಿದಂದರೆ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಜನಿಸ್ತಾನೆ. ಶಿವಾಜಿ ತಂದೆ ತಾಯಿಯಾರು? ಭೋಸ್ಲೆ ಮತ್ತು ಜೀಜಾಬಾಯಿ. ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ರಾಮದಾಸ್ ತುಕಾರಾಮ್.